ಧರ್ಮಸ್ಥಳದಲ್ಲಿ 500ಕ್ಕೂ ಹೆಚ್ಚು ಹೆಣಗಳನ್ನು ಹೊತ್ತಿದ್ದೀನಿ, ಮೃತದೇಹಗಳನ್ನು ಹೊತ್ತಿದ್ದೀನಿ ಎನ್ನುವಂತಹ ದೂರುದಾರನ ಹೇಳಿಕೆ ಮತ್ತು ಅದರ ಆಧಾರದಲ್ಲಿ ದಾಖಲಾದ ಎಫ್ಐಆರ್ನ ಬಳಿಕ ವಿಶೇಷ ತನಿಖಾ ತಂಡ ಧರ್ಮಸ್ಥಳದಲ್ಲಿ ಶವಗಳನ್ನು ಹುಡುಕಾಟುವಂತಹ ಪ್ರಯತ್ನವನ್ನು ನಡೆಸಿದೆ. ಇವತ್ತಿಗೆ 2ನೆಯ ದಿನ. ಆದರೆ ಧರ್ಮಸ್ಥಳದಲ್ಲಿ ಎಸ್ಐಟಿ ಹೆಣಗಾಟ, ಹೆಣ ಹುಡುಕಲಿಕ್ಕೆ ಹೊರಟಿರುವಂತಹ ಎಸ್ಐಟಿಗೆ 2ನೆಯ ದಿನವಾದರೂ ಕೂಡ ಒಂದೇ ಒಂದು ಶವ ಸಿಕ್ಕಿಲ್ಲ. 5ನೆಯ ಸೈಟ್ನಲ್ಲೂ ಕೂಡ ಮೃತದೇಹ ಪತ್ತೆ ಆಗಿಲ್ಲ. ಖುದ್ದು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಸಮ್ಮುಖದಲ್ಲೇ ಸೈಟ್ ನಂಬರ್ 5ರಲ್ಲಿ ಅಗೆಯಲಾಯಿತು. ಇಲ್ಲೇ ಶವ ಹೂತಿದ್ದೀನಿ ಅಂತೇಳಿ ದೂರುದಾರ ಸೈಟ್ ನಂಬರ್ 1, ಸೈಟ್ ನಂಬರ್ 2, ಸೈಟ್ ನಂಬರ್ 3, ಸೈಟ್ ನಂಬರ್ 4, ಸೈಟ್ ನಂಬರ್ 5 ಹೀಗೆ 13 ಜಾಗಗಳನ್ನು ತೋರಿಸಿದ್ದಾನೆ. ಅದರಲ್ಲಿ ಈಗ 2ನೆಯ ದಿನ ಒಟ್ಟು 5 ಜಾಗಗಳನ್ನು ಅಗೆಯಲಾಗಿದೆ. ಅಲ್ಲಿ ಯಾವುದೇ ಶವಗಳು ಸಿಕ್ಕಿಲ್ಲ. ಮೃತದೇಹಗಳಿಗೆ ಸಂಬಂಧಪಟ್ಟಂತಹ ಕುರುಹುಗಳು ಪತ್ತೆ ಆಗಿಲ್ಲ, ಅವಶೇಷಗಳು ಸಿಕ್ಕಿಲ್ಲ, ಬಾಡಿಯ ಪಾರ್ಟ್ಸ್ ಸಿಕ್ಕಿಲ್ಲ. ಸೊ ಎಸ್ಐಟಿ ಅವರು ಅಗೆದು 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 ಸುಸ್ತಾಗಿ ಹೋಗಿದ್ದಾರೆ. ಸಾಕಾಗ್ಬಿಟ್ಟಿದೆ ಅವರಿಗೆ. ಈತ ಒಬ್ಬ ದೂರುದಾರ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಏನು ಕಾರ್ಯಾಚರಣೆ ನಡೀತಿದೆ ಅವರಿಗೆ ಸಾಕಾಗ್ಬಿಟ್ಟಿದೆ. ಸೊ ಬುರುಡೆ ಮಹಜರು ಮುಕ್ತಾಯ ಆಗಿದೆ ಅಂತೇಳಿ ಪ್ರಣಬ್ ಮೊಹಂತಿ ಎಸ್ಐಟಿಯ ಮುಖ್ಯಸ್ಥರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ತನಿಖೆ ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ. ಇನ್ವೆಸ್ಟಿಗೇಷನ್ ಈಗಷ್ಟೇ ಸ್ಟಾರ್ಟ್ ಆಗಿರುವಂಥದ್ದು. ಕಾರಣ ಈ ಕಂಪ್ಲೀಟ್ ಪ್ರಕರಣ ಏನಿದೆ ಇದು ನಿಂತಿರುವಂಥದ್ದೇ ಮೃತದೇಹ ಪತ್ತೆ ಆಗುವುದರ ಮೇಲೆ. ದೂರುದಾರನ ಕನ್ಫೆಷನ್, ಆತನ ತಪ್ಪೊಪ್ಪಿಗೆ ಹೇಳಿಕೆ ಏನಿದೆ ಅದರ ಸತ್ಯಾಸತ್ಯತೆ ನಿಂತಿರುವಂಥದ್ದೇ ಆತ ತೋರಿಸಿರುವಂತಹ ಜಾಗದಲ್ಲಿ ಅಗೆದಂತಹ ಸಂದರ್ಭದಲ್ಲಿ ಅಲ್ಲಿ ಮೃತದೇಹಗಳು ಸಿಗಬೇಕು ಅಥವಾ ಮೃತದೇಹದ ಬಿಡಿಭಾಗಗಳು ಸಿಗಬೇಕು, ದೇಹದ ಭಾಗಗಳು ಸಿಗಬೇಕು, ಏನಾದ್ರೊಂದು ಸಿಗಬೇಕಲ್ಲಿ. ಆತ ಮಾಡಿರುವಂತಹ ಆರೋಪವನ್ನ ಸಾಬೀತುಪಡಿಸಲಿಕ್ಕೆ ಅಟ್ಲೀಸ್ಟ್ ಅದರ ಪ್ರಾಥಮಿಕ ತನಿಖೆ ಆರಂಭಕ್ಕಾದ್ರು. ಆದರೆ ಆಸ್ ಆಫ್ ನೌ ಸದ್ಯದವರೆಗೆ ಅಲ್ಲಿ ಏನೂ ಸಿಕ್ಕಿಲ್ಲ. ಒಟ್ಟು 5 ಜಾಗ. ನೇತ್ರಾವತಿ ಸ್ನಾನಘಟ್ಟದಲ್ಲಿ 8, ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ 1, ಸ್ನಾನಘಟ್ಟದ ಹಿಂಭಾಗದಲ್ಲಿ 4, ಒಟ್ಟು 5 ಜಾಗಗಳನ್ನು ಈತ ತೋರಿಸಿದ್ದಾನೆ. ನಿನ್ನೆ ಕೇವಲ ಒಂದೇ ಜಾಗದಲ್ಲಿ ಆಗದಿರುವಂಥದ್ದು. ಎಸ್ಐಟಿ ಅವರು ಸುಸ್ತಾಗೋದ್ರು. ಅವರು ನಿನ್ನೆ JCBಯನ್ನು ತಂದ್ರು, ಸಣ್ಣದೊಂದು JCBಯನ್ನು ತಂದು ಆಗಿದ್ರು. ಸುಮಾರು 20 ಮಂದಿ ಕಾರ್ಮಿಕರು ಅಗೀತಾ ಇದ್ದಾರೆ. ಎಸ್ಐಟಿಯ ಮುಖ್ಯಸ್ಥರು, ಹಿರಿಯ IPS ಅಧಿಕಾರಿ, ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರು ಡಾಕ್ಟರ್ ಪ್ರಣಬ್ ಮೊಹಂತಿ, ಅವ್ರ ಜೊತೆಗೆ DIG ಅನುಚೇತ್, ಅವ್ರ ಜೊತೆಗೆ ಇನ್ನಿಬ್ಬರು SP ಗಳು ಸೌಮ್ಯಲತಾ ಮತ್ತು ದಯಾಮ, ಇಬ್ಬರು ಇತರೆ IPS ಅಧಿಕಾರಿಗಳು, ಅದ್ರ ಜೊತೆಗೆ SIT ಇನ್ವೆಸ್ಟಿಗೇಷನ್ಗೆ ಅಂತಾನೆ ಸಪೋರ್ಟಿವ್ ಸ್ಟಾಫ್ 20 ಮಂದಿ ಅಧಿಕಾರಿಗಳು, ಅದ್ರ ಜೊತೆಗೆ 3 ವ್ಯಾನುಗಳಲ್ಲಿ ಪೊಲೀಸರು, ಕಮಾಂಡೋಗಳು, ಶ್ವಾನದಳ, ವೈದ್ಯರು, ವಿಧಿವಿಜ್ಞಾನ ತಂಡದ ಅಧಿಕಾರಿಗಳು, ಪುತ್ತೂರು ವಿಭಾಗದ AC, 3 ತಹಶೀಲ್ದಾರರು, ಇಷ್ಟೆಲ್ಲ ಸ್ಟೇಟ್ ಮೆಷಿನರಿಯನ್ನು ಬಳಸಿಕೊಂಡು ಈಗ ಅಗೆಯಲಾಗ್ತಿದೆ ಅಲ್ಲಿ. ಇವತ್ತಿನ ಅಗೆಯುವ ಕಾರ್ಯಕ್ರಮ ಇವತ್ತಿಗೆ ಮುಕ್ತಾಯ ಆಗಿದೆ. ಈಗ ನಾಳೆಯಿಂದ ಮತ್ತೆ ಅಗಿಬೇಕು. ಈ ರೇಷಿಯೋದಲ್ಲಿ ಹೋದರೆ, ನಿನ್ನೆ ಕೇವಲ ಒಂದೇ ಸೈಟ್ನಲ್ಲಿ ಅಗದಿರುವಂಥದ್ದು, ಈ ರೇಷಿಯೋದಲ್ಲಿ ಹೋದರೆ ಇನ್ನು 2 ದಿನ ಬೇಕಾಗತ್ತೆ, ಕನಿಷ್ಠ 2 ದಿನ ಬೇಕಾಗುತ್ತೆ ಈ ರೇಷಿಯೋದಲ್ಲಿ ಹೋದರೆ. ಅದು ಕೂಡ ಇನ್ನೇನು ಮಳೆ ಏನಾದರೂ ಸ್ಟಾರ್ಟ್ ಜೋರಾಗಿ ಆದರೆ ಬಹುಶಃ ಇವತ್ತು ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ತಗ್ಗಿದಂಗಿದೆ ದಕ್ಷಿಣ ಕನ್ನಡದಲ್ಲಿ, ಸ್ವಲ್ಪ ಮಟ್ಟಿಗೆ. ನಾಳೆಯಿಂದ ಮತ್ತೇನಾದರೂ ಮಳೆ ಜೋರಾಗ್ಬಿಟ್ರೆ ಮತ್ತೆ ಅದು ಸಮಸ್ಯೆ ಆಗ್ಬಿಡುತ್ತೆ ಅಗಿಯೋದಕ್ಕೆ. ಏನು ಸಣ್ಣ ಕೆಲಸ ಅಲ್ಲ ಅದು. ಅದೇನು ಸಂಪೂರ್ಣ ಬಯಲು ಸೀಮೆ ಥರ ಅಲ್ಲ, ಅದು ದಟ್ಟಾರಣ್ಯದಿಂದ ಇರತಕ್ಕಂತಹ ಪ್ರದೇಶ. ಅದು ನದಿಯ ಪಕ್ಕದಲ್ಲಿ ಅಗೆಯುವಂಥದ್ದು. ಆತ ತೋರಿಸಿರುವಂಥ ಜಾಗ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ, ನದಿಯ ಪಕ್ಕದಲ್ಲಿ. ಕಾರ್ಯಾಚರಣೆ ಸಣ್ಣದೇನಿಲ್ಲ, ಬಟ್ ಕುರುಹುಗಳು ಸಿಕ್ಕಿಲ್ಲ. ಮೃತದೇಹಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಸಿಕ್ಕಿಲ್ಲ. ಸೊ
ಹೆಣಗಾಟ SITಯ ಹೆಣಗಾಟ ಸಿಕ್ಕೇ ಬಿಡುತ್ತೆ ಅಂತೇಳಿ 2 ದಿನ ಹಂಗ್ ನೋಡಕ್ ಹೋದ್ರೆ ಯಾರೆಲ್ಲ ಅಲ್ಲಿ ಮೃತದೇಹಗಳು ಸಿಗಬಹುದು ಅಂತೇಳಿ ನಿರೀಕ್ಷೆ ಮಾಡಿದ್ರು, ಬರಿಗೈಯಲ್ಲಿ ವಾಪಸ್ ಇವತ್ತಿನ ಕಾರ್ಯಾಚರಣೆಯನ್ನು ಮುಗಿಸಿ, ದಿನದ ಕಾರ್ಯಾಚರಣೆಯನ್ನು ಮುಗಿಸಿ, ದಿನದ ಕೂಲಿಯನ್ನು ಮುಗಿಸಿ ವಾಪಸ್ ಆಗಿದ್ದಾರೆ SIT ಅವರು. 2 ದಿನದ ಸೈಟ್ ನಂಬರ್ 1ರಲ್ಲಿ, ಇದು SIT ಕೊಟ್ಟಿರ್ತಕ್ಕಂಥ ಮಾಹಿತಿ ಅಲ್ಲ, ಸೈಟ್ ನಂಬರ್ 1ರಲ್ಲಿ ಮಹಿಳೆಯೊಬ್ಬರ ATM ಕಾರ್ಡ್ ಸಿಕ್ಕಿದೆ ಅಂತೇಳಿ ಹೇಳಲಾಗಿದೆ. 2.5 ಅಡಿ ಆಳಕ್ಕೆ ಅಗ್ದಿದೆ ವಿಶೇಷ ತನಿಖಾ ತಂಡ. ಆ ಸಂದರ್ಭದಲ್ಲಿ ಮಹಿಳೆಗೆ ಸೇರಿದಂತಹ ಹರಿದು ಹೋಗಿದ್ದ ರವಿಕೆ ಪತ್ತೆಯಾಗಿದೆ ಎನ್ನುವಂಥದ್ದು ಮಾಹಿತಿ. ಅದೇ ಜಾಗದಲ್ಲಿ ಆ ಮಹಿಳೆಗೆ ಸೇರಿದಂತಹ ATM ಕಾರ್ಡ್ ಪತ್ತೆಯಾಗಿದೆ ಎನ್ನುವಂಥದ್ದು ಮಾಹಿತಿ. ಜೊತೆಗೆ ಪುರುಷನೊಬ್ಬನಿಗೆ ಸೇರಿದಂತಹ ಪ್ಯಾನ್ ಕಾರ್ಡ್ ಪತ್ತೆಯಾಗಿದೆ ಎನ್ನುವಂಥದ್ದು ಮಾಹಿತಿ. ಈ ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರ ಪರ ವಕೀಲ ಎನ್ ಮಂಜುನಾಥ್, ಬೆಂಗಳೂರಿನವರು. ಇವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ, ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಇಂಗ್ಲಿಷ್ನಲ್ಲಿ ವಕೀಲ ಎನ್ ಮಂಜುನಾಥ್ ಅವರು ಒಂದು ಪ್ರೆಸ್ ರಿಲೀಸ್ ಅನ್ನ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಸೈಟ್ ನಂಬರ್ 1 ಅಂದ್ರೆ ನಿನ್ನೆ ಅಗೆದಂತಹ ಜಾಗ, ಮೊದಲಿಗೆ ಹೋಗಿ ಅಗೆದ್ರು, JCBಯನ್ನ ತಂದು ಅಗದ್ರಲ್ಲ, ಸಣ್ಣ JCBಯನ್ನ, ಆ ಜಾಗದಲ್ಲಿ ಲಕ್ಷ್ಮಿ ಎನ್ನುವಂತಹ ಮಹಿಳೆಗೆ ಸೇರಿದ ATM ಕಾರ್ಡ್ ಜೊತೆಗೆ ಪುರುಷನೊಬ್ಬನಿಗೆ ಸೇರಿದಂತಹ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಹರಿದ ರವಿಕೆ ಅದು ಸಿಕ್ಕಿದೆ, 2.5 ಅಡಿ ಅಗೆಯಲಾಗಿದೆ ಅಂತೇಳಿ. ಇದು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಪರ ವಕೀಲರು ಕೊಟ್ಟಿರ್ತಕ್ಕಂತಹ ಮಾಧ್ಯಮ ಹೇಳಿಕೆ ಅಥವಾ ಮಾಧ್ಯಮ ಪ್ರಕಟಣೆ. ದಿಸ್ ವಾಸ್ ನಾಟ್ ಸ್ಟೇಟ್ಮೆಂಟ್ ಫ್ರಮ್ SIT ಇಂದ ಬಂದಿರತಕ್ಕಂಥ ಮಾಹಿತಿಗಳಲ್ಲ. ಸೊ ಸದ್ಯದ ಮಟ್ಟಿಗೆ ಧರ್ಮಸ್ಥಳದಲ್ಲಿ SITಗೆ ಸುಜಾತಾ ಭಟ್ ಪರ ವಕೀಲರು ಹೇಳಿರುವ ಪ್ರಕಾರ ಸಿಕ್ಕಿರುವಂಥದ್ದು 2 ATM ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮತ್ತು ಹರಿದ ರವಕೆ, 2.5 ಅಡಿ ಅಗ್ದಿದ್ದಾರೆ. ಬಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಲ್ಲಿ ಸೈಟ್ ನಂಬರ್ 1ರಲ್ಲಿ ಮೃತದೇಹ ಸಿಕ್ಕಿಲ್ಲ, ಡೆಡ್ ಬಾಡಿ ಸಿಕ್ಕಿಲ್ಲ. ಅಲ್ಲಿ ಅಗ್ದಿದ್ದೀನಿ ಅಂತೇಳಿ ಏನು ಕನ್ಫೆಷನ್, ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಂತಹ ದೂರುದಾರ ಯಾವ ಜಾಗದಲ್ಲಿ ಸೈಟ್ ನಂಬರ್ 1ಅನ್ನು ತೋರಿಸಿದ್ನೋ ಅಲ್ಲಿ ಮೃತದೇಹ ಸಿಕ್ಕಿಲ್ಲ. ಸೊ ಧರ್ಮಸ್ಥಳದಲ್ಲಿ ಶೋಧ ಏನೂ ಸಿಗದೆ ಕಂಗಾಲಾಗಿದೆ SIT. ಸೈಟ್ ನಂಬರ್ 1ರಲ್ಲಿ ಸಿಕ್ಕಿರುವಂತಹ ಲಕ್ಷ್ಮಿ ಎಂಬಾಕೆಯ ಪ್ಯಾನ್ ಕಾರ್ಡ್, ಇದೇ ಜಾಗದಲ್ಲಿ ಸಿಕ್ಕಿರುವಂತಹ ಪುರುಷನಿಗೆ ಸೇರಿದಂತಹ ಪ್ಯಾನ್ ಕಾರ್ಡ್, ATM ಕಾರ್ಡ್ನಲ್ಲಿ ಲಕ್ಷ್ಮಿ ಎನ್ನುವಂತಹ ಹೆಸರು ಉಲ್ಲೇಖ ಇದೆ ಅಂತೇಳಿ ಸುಜಾತಾ ಭಟ್ ಪರ ವಕೀಲರು ಹೇಳಿದ್ದಾರೆ. ATM ಕಾರ್ಡ್ನಲ್ಲಿರುವಂತಹ ಬ್ಯಾಂಕ್ ಮತ್ತು ATM ಕಾರ್ಡ್ ನಂಬರ್ ಗೊತ್ತಾಗುತ್ತೆ. ಆ ಮಾಹಿತಿಗಳ ಆಧಾರದಲ್ಲಿ ಆ ಲಕ್ಷ್ಮಿ ಯಾರು, ಎಲ್ಲಿ ಅವರು, ಅವರಿಗೆ ಎಷ್ಟು ವಯಸ್ಸಾಗಿತ್ತು, ಏನು ಕತೆ ಅಂತೇಳಿ ಗೊತ್ತಾಗತ್ತೆ. ಅವರು ಬದುಕಿದಾರೋ ಅಥವಾ ಅವರು ಮೃತಪಟ್ಟಿದ್ದಾರೋ, ಅವರ ATM ಕಾರ್ಡ್ ಅಲ್ಲಿ ಯಾಕೆ ಬಂತು, ಪ್ಯಾನ್ ಕಾರ್ಡ್ ಯಾಕೆ ಬಂತು, ಅಲ್ಲಿ ಸಿಕ್ಕಂತಹ ಹರಿದ ರವಿಕೆ ಇದು ಯಾರಿಗೆ ಸೇರಿದ್ದು ಅಂತೇಳಿ ಪತ್ತೆ ಆಗಬೇಕು. ಬಟ್ ಈ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರುವಂಥದ್ದು SIT ಅಲ್ಲ, ಬದಲಿಗೆ ಸುಜಾತಾ ಭಟ್ ಪರ ವಕೀಲರು 2.5 ಅಡಿ ಆಳ 2.5 ಅಡಿ ಆಳ ಆಗ್ದಿದ್ದಾರೆ ಎನ್ನುವಂಥದ್ದು ಅವರು ಹೇಳಿರುವಂಥದ್ದು. ಒಂದು ವೇಳೆ ಇದೇ ಜಾಗದಲ್ಲಿ ಮೃತದೇಹವನ್ನ ಹೂತು ಹಾಕಲಾಗಿದ್ದರೆ ಅಲ್ಲಿ ಮೃತದೇಹದ ಕುರುಹುಗಳು ಸಿಗಬೇಕಿತ್ತು, ದೇಹದ ಯಾವುದಾದರೂ ಮೂಳೆ ಸಿಗಬೇಕಿತ್ತು, ಸಿಕ್ಕಿಲ್ಲ. ಬುರುಡೆ ಸಿಗಬೇಕಿತ್ತು, ಸಿಕ್ಕಿಲ್ಲ. ಸಿಕ್ಕಿರುವಂಥದ್ದೇನು ATM ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮತ್ತು ಹರಿದ ರವಕೆ. ಈತ ದೂರುದಾರ ತನ್ನ ಸ್ಟೇಟ್ಮೆಂಟ್ನಲ್ಲಿ ಜುಲೈ 4ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದಂಥ FIR ಸಂಖ್ಯೆ 39/2025 ಅಡಿಯಲ್ಲಿ ಆತ ಹೇಳಿರುವಂಥದ್ದೇನು, 2014ಕ್ಕೆ ನಾನು ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ 11 ವರ್ಷ. ಸೊ 11 ವರ್ಷ ATM ಕಾರ್ಡ್ ಇರ್ಬೋದು, ಬಿಕಾಸ್ ಆಫ್ ಅದರ ಕ್ವಾಲಿಟಿ ಹಂಗಿರುತ್ತೆ, ಪ್ಲಾಸ್ಟಿಕ್ಕು.
ಏನೂ ಆಗಿಲ್ಲ ಅಂತ ಅನ್ಕೊಳ್ಳೋಣ. ಹರಿದ ರವಕೆಯ ಪೀಸ್ ಹೆಂಗೆ ಉಳ್ಕೊಳ್ಳೋಕ್ಕೆ ಸಾಧ್ಯ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. SIT ಅವರು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ, SIT ಅವರು ಏನು ಹೇಳಿಕೆಗಳನ್ನು ಕೊಟ್ಟಿಲ್ಲ. ಬುರುಡೆ ಮಹಾಜರು ಮುಗ್ದಿದೆ ಅಂಥೇಳಿ SITಯ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಇವತ್ತು ಮಧ್ಯಾಹ್ನ ಅಗಿಯುವಂತಹ ಸ್ಥಳ ಏನಿತ್ತು ಅಲ್ಲಿಗೆ ಬಂದರು, ಅಲ್ಲೇ ಖುದ್ದಿದ್ರು. ಅವರು ಕೊಟ್ಟಂತಹ ಮಾಧ್ಯಮಗಳಿಗೆ ಕೊಟ್ಟಂಥ ರಿಯಾಕ್ಷನ್ನ ಪ್ರಕಾರ ಬುರುಡೆ ಮಹಾಜರು ಮುಗ್ದಿದೆ, ತನಿಖೆ ಪ್ರಾಥಮಿಕ ಹಂತದಲ್ಲಿದೆ ಅಂಥೇಳಿ. ಬಟ್ ಸಿಗಬೇಕಾಗಿರುವಂಥದ್ದು ಬಾಡಿ, ಡೆಡ್ ಬಾಡಿ ಸಿಗಬೇಕು, ಮೃತದೇಹ ಸಿಗಬೇಕು, ಸಿಕ್ಕಿಲ್ಲ. ಸೊ SIT ಎರಡನೆಯ ದಿನವೂ ಕೂಡ ಕಂಗಾಲಾಗಿದೆ, ಬರಿಗೈಯಲ್ಲಿ ವಾಪಸ್. ಒಂದು ವೇಳೆ ಮೃತದೇಹ ಸಿಗದೆ ಹೋದರೆ SITಯೇ ನಗೆಪಾಟಲಿಗೀಡಾಗಬಹುದಾದಂತಹ ಅಪಾಯ ಇದೆ. SITಯೇ ನಗೆಪಾಟಲಿಗೆ, ಪೊಲೀಸ್ ಆಫೀಸರ್ಗಳೇ ನಗೆಪಾಟಲಿಗೀಡಾಗಬಹುದು. ಹರಿದ ಬಟ್ಟೆಯನ್ನು ಹುಡುಕ್ಲಿಕ್ಕೆ, ಚಿಂದಿ ಬಟ್ಟೆಯನ್ನು ಹುಡುಕ್ಲಿಕ್ಕೆ, ಚಿಂದಿ ಬಟ್ಟೆಯನ್ನು ಅಗಿಲಿಕ್ಕೆ SIT ಅವರು ಹೋದ್ರು, ಸರ್ಕಾರ ದುಡ್ಡು ಖರ್ಚು ಮಾಡುತ್ತೆ ಎನ್ನುವಂತಹ ಕುಚೋದ್ಯಕ್ಕೆ ಸರ್ಕಾರ ಜೊತೆಗೆ ಸರ್ಕಾರ ನೇಮಿಸಿರುವಂತಹ ಪೊಲೀಸರ ತಂಡ ಜೊತೆಗೆ ಪೊಲೀಸರ ತಂಡದ ಜೊತೆಗೆ ಹೋದಂಥ ಇತರೆ ಅಧಿಕಾರಿಗಳು, ಏನು 3 ವ್ಯಾನು ಹೋಗಿರುವಂಥದ್ದು, ಪೊಲೀಸ್ ವ್ಯಾನ್, ಕಮಾಂಡೋಗಳು, ಅದು ಬಂದೂಕು ಹಿಡ್ಕೊಂಡು ಹೋಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಏನು ಭದ್ರತೆಯ ಕಾರಣಕ್ಕೋಸ್ಕರ ಕಮಾಂಡೋಗಳು ಬಂದೂಕು ಹಿಡ್ಕೊಂಡು ಹೋಗಿದ್ದಾರೆ. ಇಷ್ಟು ಭದ್ರತೆಯಲ್ಲಿ ಆಗ್ತಿರುವಂಥ ಅಗೆತ ಅಲ್ಲಿ. ಸೊ ಇಷ್ಟು ಭದ್ರತೆಯಲ್ಲಿ ಆಗೆದಂತಹ ಜಾಗದಲ್ಲಿ ಸದ್ಯದವರೆಗೆ ಆಸ್ ಆಫ್ ನಾವು ಇವತ್ತಿನ ಕಾರ್ಯಾಚರಣೆ ಅಂತ್ಯ ಆಗಿರುವವರೆಗೆ ಒಂದೇ ಒಂದು ಕುರುಹು ಸಿಕ್ಕಿಲ್ಲ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಏನು ಲೆಕ್ಕಾಚಾರವನ್ನು ಹಾಕಲಾಗಿತ್ತು ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಸೈಟ್ ನಂಬರ್ 1ರಲ್ಲಿ 2 ಮೃತದೇಹ ಸಿಗಬೇಕಿತ್ತು, ಸೈಟ್ ನಂಬರ್ 2ರಲ್ಲಿ 2 ಮೃತದೇಹ ಸಿಗಬೇಕಿತ್ತು, ಸೈಟ್ ನಂಬರ್ 3ರಲ್ಲಿ 2 ಮೃತದೇಹ ಸಿಗಬೇಕಿತ್ತು, ಸೈಟ್ ನಂಬರ್ 4 ಮತ್ತು 5ರಲ್ಲಿ 6 ಮೃತದೇಹಗಳು ಸಿಗಬೇಕಿತ್ತು. ಅಂದರೆ ಇವತ್ತು ಕೊನೆಯಾದಂತಹ ಶೋಧದ ವೇಳೆಗೆ 12 ಮೃತದೇಹಗಳು ಸಿಗಬೇಕಿತ್ತು. ಈ ಲೆಕ್ಕವನ್ನ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ, ಯಾರು ಅಂತ ಹೇಳಿದ್ರೆ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಇವರು ಮಾಡಿರುವಂತ ಪ್ರೆಸ್ ರಿಲೀಸ್ ಇದು. ಸೈಟ್ ನಂಬರ್ 1ರಲ್ಲಿ 2 ಮೃತದೇಹ ಇದೆ, ಸೈಟ್ ನಂಬರ್ 2ರಲ್ಲಿ 2 ಮೃತದೇಹ ಇದೆ, ಸೈಟ್ ನಂಬರ್ 3ರಲ್ಲಿ 2 ಮೃತದೇಹ ಇದೆ, ಸೈಟ್ ನಂಬರ್ 4 ಮತ್ತು 5ರಲ್ಲಿ 6 ಮೃತದೇಹ ಇದೆ ಅಂತ ಹೇಳಿ. ಸೈಟ್ ನಂಬರ್ 4 ಮತ್ತು 5ರಲ್ಲಿ 6 ಮೃತದೇಹ ಇದೆ ಅಂತ ಹೇಳಿ. ಇವತ್ತು ಸೈಟ್ ನಂಬರ್ 5ರವರೆಗೆ ಡಿಗ್ಗಿಂಗ್ ಮುಕ್ತಾಯ ಆಗಿದೆ. ಅಲ್ಲಿಗೆ 12 ಶವಗಳು ಸಿಗಬೇಕಿತ್ತು, ಶವದ ಇತರೆ ಕುರುಹುಗಳಾದರೂ ಸಿಗಬೇಕಿತ್ತು, ದೇಹದ ಭಾಗಗಳಾದರೂ ಸಿಗಬೇಕಿತ್ತು, ಮೂಳೆ ಆದರೂ ಸಿಗಬೇಕಿತ್ತು, ಬುರುಡೆ ಆದರೂ ಸಿಗಬೇಕಿತ್ತು, ಏನೋ ಒಂದು ಸಿಗಬೇಕಿತ್ತಲ್ಲಿ ಇವರ ಲೆಕ್ಕಾಚಾರದ ಪ್ರಕಾರ, ಇವರ ಮ್ಯಾಥಮೆಟಿಕ್ಸ್ನ ಪ್ರಕಾರ, ಇವರು ಕೊಟ್ಟಿರುವಂತಹ ಸ್ಟಾಟಿಸ್ಟಿಕ್ಸ್ನ ಪ್ರಕಾರ. ಆದರೆ ಸೈಟ್ ನಂಬರ್ 1ರಲ್ಲಿ ನಿನ್ನೆ ಏನೂ ಸಿಗಲಿಲ್ಲ, ಸೈಟ್ ನಂಬರ್ 2ಅಲ್ಲೂ ಏನೂ ಸಿಗಲಿಲ್ಲ, ಸೈಟ್ ನಂಬರ್ 3ಯಲ್ಲೂ ಏನೂ ಸಿಗಲಿಲ್ಲ, ಸೈಟ್ ನಂಬರ್ 4ಅಲ್ಲೂ ಏನೂ ಸಿಗಲಿಲ್ಲ, ಸೈಟ್ ನಂಬರ್ 5ಅಲ್ಲೂ ಏನೂ ಸಿಗಲಿಲ್ಲ. ಇನ್ನು ಉಳಿದಿರುವಂಥದ್ದು 8 ಕಡೆ. ಬಹುಶಃ ನಾಳೆ ಮತ್ತು ನಾಡಿದ್ದು 2 ದಿನ ಕಾರ್ಯಾಚರಣೆ ಮುಕ್ತಾಯ ಆಗಬಹುದು. ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಈಗ ವಕೀಲರೇ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. 12 ಸೈಟ್ ನಂಬರ್ 1ರಿಂದ ಸೈಟ್ ನಂಬರ್ 5ರವರೆಗೆ 12 ಮೃತದೇಹಗಳನ್ನ ಅಲ್ಲಿ ಸಿಗುತ್ತೆ ಅಂತೇಳಿ ಸ್ವತಃ ವಕೀಲರೇ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಸುಜಾತ ಭಟ್ ಪರ ವಕೀಲರು. ಬಟ್ ಒಂದು ಸಿಗ್ಲಿಲ್ವಲ್ಲ. ಎಲ್ಲಾ ರಾಜ್ಯದ ಎಲ್ಲಾ ಮೀಡಿಯಾಗಳು, ದೇಶದ ಎಲ್ಲಾ ಮಾಧ್ಯಮಗಳು ಎಲ್ಲರೂ ಅಲ್ಲೇ ಇದ್ದಾರೆ. ಎಲ್ಲ ರಾಜ್ಯದ ಎಲ್ಲ ಯೂಟ್ಯೂಬರ್ಸ್ ಅಲ್ಲೇ ಇದ್ದಾರೆ, ಎಲ್ಲರೂ ಅಲ್ಲೇ ಇದ್ದಾರೆ. ಆದರೆ ಸಿಕ್ಕಿಲ್ಲ. ಹಾಗಾದ್ರೆ ದೂರುದಾರ ಏನು ದೂರನ್ನ ಕೊಟ್ಟ? ಕೆಲವು ಮಾಹಿತಿಗಳ ಪ್ರಕಾರ
ಇಲ್ಲಿ ಬೇಡ ಅಗೆಯುವಂಥದ್ದು, ಸೈಟ್ ನಂಬರ್ 13ರಲ್ಲಿ ಅಗೆಯೋಣ, ಇಲ್ಲಿ ಬೇಡ, 8ರಲ್ಲಿ ಅಗೆಯೋಣ, ಅಲ್ಲಿ ಸಿಗತ್ತೆ, 9ರಲ್ಲಿ ಅಗೆಯೋಣ, ಅಲ್ಲಿ ಸಿಗತ್ತೆ ಅಂತೇಳಿ ದೂರುದಾರ ಹೇಳಿದಾನೆ ಅನ್ನುವಂಥದ್ದು ಮಾಹಿತಿ. ಒಂದು ವೇಳೆ ಸೈಟ್ ನಂಬರ್ 8, 9, 10, 12, 13ರಲ್ಲಿ ಮೃತದೇಹ ಸಿಗುತ್ತೆ ಅಂತೇಳಿ ನಾಳೆ ಆಗ್ಬಹುದು, ಸಿಗ್ಬಹುದು, ಸಿಗಬಾರ್ದಂತೇನಿಲ್ಲ, ಸಿಗಬಹುದು. ಹಾಗಾದ್ರೆ ಈ ಸೈಟ್ ನಂಬರ್ 5ರವರೆಗೆ ಏನಕ್ಕೆ ಸುಮ್ಮನಿದ್ದ ದೂರುದಾರ? ಏನಕ್ಕೆ ಇದನ್ನು ತೋರಿಸ್ತಾ? ಅದೇ ಪ್ರಶ್ನೆ ಇರುವಂಥದ್ದು. ಇದೇನು ಪುಕ್ಕಟೆ ಯಾರ ಪ್ರೈವೇಟ್ ಕಾಸ್ಟ್ನಿಂದ ಆಗ್ತಿರುವಂಥ ಕಾರ್ಯಾಚರಣೆಗಳಲ್ಲ. ಇವಕ್ಕೆಲ್ಲ ಸರ್ಕಾರ ದುಡ್ಡು ಖರ್ಚು ಮಾಡ್ತಾ ಇದೆ. SIT ಅಧಿಕಾರಿಗಳಿಗೆ ದುಡ್ಡು ಖರ್ಚು ಮಾಡ್ತಾ ಇದೆ ಸರ್ಕಾರ. ಕಂದಾಯ ಇಲಾಖೆ ಅಧಿಕಾರಿಗಳು ಇರೋ ಕೆಲಸ ಕಾರ್ಯ ಬಿಟ್ಟುಬಿಟ್ಟು ಇಲ್ಲಿ ಬಂದಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ, ಪೊಲೀಸ್ ವ್ಯಾನುಗಳು ಇಲ್ಲಿ ಬಂದಿವೆ, ಡಾಕ್ಟರ್ಗಳು ಬಂದಿದ್ದಾರೆ, ಅರಣ್ಯ ಇಲಾಖೆಯವರು ಬಂದಿದ್ದಾರೆ. 8, 9, 11, 12, 13ರಲ್ಲಿ ಇದೆ ಅನ್ನೋದಾದ್ರೆ ವೈ ಈ 5 till 5 ಏನಕ್ಕೆ ಡಿಗ್ಗಿಂಗ್ ಆಯ್ತಾಗಾದ್ರೆ? ಆ JCB ಅವನಿಗ ಸಣ್ಣ JCB ಅವನು ಬಂದಿದ್ದ ನಿನ್ನೆ ಕನ್ಯಾಡಿಯಿಂದ, ಪಕ್ಕದ ಊರು. ಈಗ ಆತನಿಗೆ ಸಂಬಳ ಕೊಡಬೇಕಲ್ಲ ನಿನ್ನೆ ಬಂದಿದ್ದಕ್ಕೆ. ಅದನ್ನು ಯಾರು ಕೊಡ್ತಾರೆ? ದೂರದಾರೇನು ತನ್ನ ಜೇಬಿನಿಂದ ಏನು ಕೊಡಲ್ಲ. ಇಟ್ ಇಸ್ ಅ ಎಕ್ಚಕರ್ ಮನಿ, ಅದು ಸರ್ಕಾರದ ಖಜಾನೆಯಿಂದ ಹೋಗುವಂಥ ದುಡ್ಡು. ಸೊ ಏನೋ ಮಿಸ್ಲೀಡಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಸೇರ್ಕೊಂಡು, ಒಂದು ಮಿಸ್ಲೀಡಿಂಗ್. ಮತ್ತೆ ನಾನು ಸುಜಾತ ಭಟ್ ಪರ ವಕೀಲರ ಪ್ರೆಸ್ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನನಗೆ ಅನ್ಸಿದ್ದೇನು ಅಂತ ಹೇಳಿದ್ರೆ, ದೇ ಆರ್ ಟ್ರೈಂಗ್ ಟು ಇನ್ಫ್ಲೂಯೆನ್ಸ್ ದ SIT. ತನಿಖೆಯನ್ನ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡದ ಮೇಲೆ ಅನಗತ್ಯ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಸುಜಾತ ಭಟ್ ಪರ ವಕೀಲರು ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸ್ತಾ ಇದೆ. ಬಿಕಾಸ್ ಈ 13 ಜಾಗಗಳನ್ನ ಗುರುತಿಸುವುದಕ್ಕಿಂತ ಮುಂಚೆ FIR ದಾಖಲಾಗಿದೆ ಜುಲೈ 4ನೇ ತಾರೀಕು. ಅದಾದ ಬಳಿಕ ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಡಲಾಗಿದೆ ದೂರುದಾರನ ಕಡೆಯಿಂದ. ಅದಾದ ಬಳಿಕ SIT ಫಾರ್ಮೇಶನ್ ಆದ ಬಳಿಕ SIT ಅವರು ಬಂದು ಡಿಗ್ಗಿಂಗ್ ಮಾಡುವುದಕ್ಕಿಂತ ಅಥವಾ ನಿರ್ದಿಷ್ಟ ಜಾಗವನ್ನ ಗುರುತಿಸುವುದಕ್ಕಿಂತ ಮುಂಚೆ ದೂರುದಾರನ ಹೇಳಿಕೆಯನ್ನು ಪಡೆದಿದ್ದಾರೆ. ಸತತ 15 ಗಂಟೆ 2 ದಿನ, ಶನಿವಾರ ಮತ್ತು ಭಾನುವಾರ. ಅದಾದ ಬಳಿಕ ಆತನನ್ನು ಬಂದು ಸೋಮವಾರ ಎಲ್ಲಿ ಹೂತಿದ್ಯಾ ಅಂತೇಳಿ ಆತನನ್ನೇ ವಿತ್ ಈಸ್ ಲಾಯರ್ಸ್, ಆತನ ವಕೀಲರ ಸಮೇತ ಆತನನ್ನು ಬಂದು ನಿರ್ದಿಷ್ಟ ಜಾಗವನ್ನ ಆತನ ಕೈಯಲ್ಲಿ ಆತನನ್ನು ಕರ್ಕೊಂಡು ಹೋಗಿ ತೋರಿಸಿ ಅಲ್ಲಿ ಮಾರ್ಕ್ ಮಾಡಿ ನಿನ್ನೆಯಿಂದ ಅಗೆಯುವಂತಹ ಕಾರ್ಯಕ್ರಮ ಸ್ಟಾರ್ಟ್ ಆಗಿರುವಂಥದ್ದು. ಅಂಥದ್ರಲ್ಲಿ ಇವರು ಲಿಸ್ಟ್ ಕೊಡ್ತಾ ಇದ್ದಾರೆ, 1, 2, 3, ಇಲ್ಲಿ 2 ಶವ, ಇಲ್ಲಿ 4 ಶವ, ಇಲ್ಲಿ 6 ಶವ ಅಂತ ಆದ್ರೆ, ಆರ್ ದೇ ಟ್ರೈಂಗ್ ಟು ಇನ್ಫ್ಲೂಯೆನ್ಸ್ ದ SIT? ಹಾಗಾದ್ರೆ ದೂರುದಾರ ಯಾಕೆ ರಾಂಗ್ ಮಾಹಿತಿ ಕೊಟ್ಟ? ಹಾಗಾದ್ರೆ ಬೇರೆ ಎಲ್ಲಾದ್ರೂ ಇತ್ತ? ಇವರು ಯಾಕೆ SIT ಇಂದ ಅಧಿಕೃತವಾಗಿ ಏನು ಮಾಹಿತಿಗಳು ಬಂದಿಲ್ಲ? there was no official press release or there is no official press statement from SIT. ಇದುವರೆಗೆ ಆಗಿರ್ತಕ್ಕಂಥ ತನಿಖೆಯ ಪ್ರಗತಿ ಏನು ಸಿಕ್ಕಿದೆ ಅಂತೇಳಿ. ಹಾಗಿದ್ದ ಮೇಲೆ ಸುಜಾತ ಭಟ್ ಪರ ವಕೀಲರು ಯಾಕೆ 2 ಪ್ರೆಸ್ ರಿಲೀಸ್ ಅನ್ನ ಮಾಡಿ ಇಲ್ಲಿ ಸಿಕ್ಕಿದೆ ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ? ವಾಟ್ ಈಸ್ ಟ್ರೈಂಗ್ ಟು ಇನ್ಫ್ಲುಯೆನ್ಸ್? ಇಡೀ ತನಿಖೆಯ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಉದ್ದೇಶ ಏನು? ಇವರಿಗೆ ಅಷ್ಟು ಇನ್ಫಾರ್ಮೇಶನ್ ಇದ್ದಿದ್ರೆ ದೂರುದಾರ ಹೇಳಿದಂತ ಜಾಗದಲ್ಲಿ ಸಿಗ್ಬೇಕಿತ್ತಲ್ಲ ಡೆಡ್ ಬಾಡಿ. ಆತನನ್ನು ಕರ್ಕೊಂಡು ಹೋಗಿನೇ ತೋರಿಸಿರುವಂಥದ್ದು, ಮಾರ್ಕ್ ಮಾಡಿರುವಂಥದ್ದು. ಏನು ಸುಮ್ಮನೆ SIT ಅವರೇನು ಪುಕ್ಕಟೆ ಹೋಗಿಲ್ಲ. ದೂರುದಾರ ವಿತ್ ಇಸ್ ದ ಲಾಯರ್ಸ್. ಸೊ ಯಾರೋ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಜನಕ್ಕೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಇಲ್ಲ ಇನ್ನೂ ಬೇರೆ ಕಡೆ ಅಗ್ಯೋಣ ಅಂತೇಳಿ ಈ ತರ ಬಂದ್ಬಿಡ್ತಾರೆ ಜನ. ಇನ್ನೂ ಬೇರೆ ಕಡೆ ಅಗ್ಯಕ್ಕೇನಾಗಬೇಕು? ಅಗ್ಯೋಣ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ SIT ಫಾರ್ಮೇಶನ್ ಆದ ಬಳಿಕ ಕೆಲವರು ಮಾತಾಡ್ತಾ ಇದ್ರು, SIT ಅವರು ಟೈಮ್ ಕೊಟ್ಟರು, SIT ಫಾರ್ಮೇಶನ್ ಆದ ಮಾರನೇ ದಿವಸನೇ ಹೋಗ್ಬೇಕಿತ್ತು SIT ಆಗ್ಯಕ್ಕೆ ಅಂತ. ದರ್ ಆರ್ ಪ್ರೊಸೀಜರ್ಸ್ ಟು ಬಿ ಫಾಲೋಡ್. ಪ್ರೊಸೀಜರ್ಸ್ ಇದೆ, ಫಾಲೋ ಮಾಡ್ಬೇಕದನ್ನ. SIT ಫಾರ್ಮೇಶನ್ ಆದ ತಕ್ಷಣ ಹೋಗಿ ಅಗ್ಯೋಣ, ಪ್ರೊಸೀಜರ್ಸ್ ಇದೆ. ನಮ್ಮ ಇಷ್ಟಕ್ಕಾಗ್ಲಿ ನಮ್ಮ ಕಷ್ಟಕ್ಕಾಗ್ಲಿ ಅಲ್ಲ ಅದು.
ಪ್ರೊಸೀಜರ್ಸ್ ಇದೆ. ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಪ್ರಮುಖ ಅಂಶಗಳು. ಸೊ ಹಾಗಿದ್ದ ಮೇಲೆ ವೈ ಸುಜಾತಾ ಭಟ್ ಪರ ವಕೀಲರು ಯಾಕೆ ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನನಗಂತೂ ಅರ್ಥ ಆಗ್ತಿಲ್ಲ. ಮೇ ಬಿ ಟ್ರೈಂಗ್ ಟು ಇನ್ಫ್ಲುಯೆನ್ಸ್ SITಯ ಇನ್ವೆಸ್ಟಿಗೇಷನ್ ಏನಿದೆ ಅದರ ಮೇಲೆ ಪ್ರಭಾವ ಬೀರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನನಗಂತೂ ಅನಿಸ್ತಾ ಇದೆ. ಅವರ ಕ್ಲಾರಿಫಿಕೇಶನ್ ಕೊಡಬೇಕು. ಈಗ ಅವರು ಪಟ್ಟಿ ಮಾಡಿದಂಥ ಜಾಗದಲ್ಲಿ ಯಾಕೆ ಡೆಡ್ ಬಾಡಿಗಳು ಸಿಕ್ಕಿಲ್ಲ ಅಂತೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.